ಸುಮ್ಮನಿರಮ್ಮ, ಅಳ್ಬೇಡ. ಹೊತ್ತು ಹೊತ್ತು ಜ್ವರ ಬಂದೈತೆ ನೋಡು, ಮೈ ಎಷ್ಟು ಬಿಸಿ ಐತೆ. ಅಳ್ಬೇಡ, ಸುಮ್ಮನಿರು. ಏನು ಕಳ್ತೀಯ? ಅಳ್ಬಾರ್ದು ವಾಣಿ. ನಾವು ಬಂದಿದ್ದೀವಿ ತಾನೇ, ನಿಮ್ಮ ಅಪ್ಪರೆಲ್ಲ ಬಂದಿದ್ದಾರೆ ತಾನೆ ನಿನ್ನ ಸಹಾಯಕ್ಕೆ. ಅವ್ರು ಕೆಲ್ಸಕ್ಕೆ ಹೋಗ್ಯವ್ರೆ, ಕೆಲ್ಸಕ್ಕೆ ಹೋಗಿ ಬತ್ತಿದಂಗೆ ಅವನು ವಿಚಾರಿಸ್ಕೊಂತಾನೆ. ಅವನು ಏನು ಮಾಡಿದ್ರು ಅವ್ರು ಬಿಡಲ್ಲ, ಅವ್ರು ವಿಚಾರಿಸ್ಕೊಂತಾರೆ. ಸುಮ್ಕಿರು, ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅವರೆಲ್ಲ ನಾ ವಿಚಾರಿಸಿ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅವನಿಗೆ. ಹಿಂಗೆ ಮಾಡಬಾರ್ದು ಅಂತ ಅವನಿಗೂ ಗೊತ್ತಾಗಬೇಕು. ಅವ್ರಿಗೆ ಗೊತ್ತೈತೆ ಹಿಂಗೆ ಬುದ್ಧಿ ಕಲಿಸ್ಬೇಕು ನನ್ನ ಮಗನಿಗೆ ಅಂತ. ಅವ್ರಿಗೆ ಚೆನ್ನಾಗಿ ಗೊತ್ತೈತೆ, ಅವರೆಲ್ಲ ಬುದ್ಧಿ ಕಲಿಸ್ತಾರೆ. ನನಗೆ ಯಾಕೋ ಗೊತ್ತಿಲ್ಲ ಅಮ್ಮ, ತುಂಬ ಅಳು ಗೊತ್ತಾಯ್ತು ನಿಮ್ಮನ್ನು ನೋಡಿದಾಗಿಂದ. ಇವತ್ತು ನಾನು ಹಿಂಗೆ ಮಾಡಿದೆ ಅಂತ ನನಗೆ ಒಂಥರ ನನಗೆ ನಾನೇ ಬೇಜಾರ ಮಾಡ್ಕೊತಾ ಇದ್ದೀನಮ್ಮ. ನಾನು ಅವನ ವಿಷಯದಲ್ಲಿ ಇದು ಮಾಡ್ತಾ ಇಲ್ಲ. ನಾನು ನಿಮ್ಮ ಮನಸ್ಸಿಗೆ ಎಷ್ಟು ನೋವು ಮಾಡಿದೆ ಅಂತ ನಾನು ಇವಾಗ ಪಶ್ಚಾತ್ತಾಪ ಪಡ್ಕೊಂಡು ಈಗೆಲ್ಲ ನೆನಪು ಮಾಡ್ಕೊಂಡು ಈಗ ಅಳ್ತಾ ಇದ್ದೀನಮ್ಮ. ಆಗೋಗೈತೆ, ನೀನು ಎಷ್ಟು ಹೊತ್ತರು ಕರೆದ್ರು ಏನು ಮಾಡೋಕ್ಕಾಗಲ್ಲ ಇವಾಗ. ಅದು ಮುಂಚೆನೇ ಹೇಳ್ದಾಗ ಕೇಳಬೇಕು ಅಷ್ಟೇನೆ. ಇವಾಗ ಆಗೋಗ್ಬಿಟ್ಟೈತಿ, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ. ಎದ್ದು ಊಟ ಮಾಡೋದು ಕಲಿ. ನೀನಿನ್ನ ಊಟ ಮಾಡ್ಕೊಂಡು ಚೆನ್ನಾಗಿರೋದು ನೋಡು. ನಿನ್ನ ಜೀವನ ಚೆನ್ನಾಗಿರೋ ಥರ ನಾವು ಮಾಡ್ತೀವಿ, ನಾವು ಒಯ್ದೀವಿ. ನಾವೆಲ್ಲ ಇರ್ಬೇಕಾದ್ರೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನು ಊಟ ಮಾಡ್ಕೊಂಡು ಚೆನ್ನಾಗಿರೋದು ನೋಡು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ. ಆರೋಗ್ಯ ಹಾಳಾದ್ರೆ ನಿನ್ನ ಯಾರು ನೋಡೋದು? ಅದಕ್ಕೆ ಸುಮ್ಮನಿರು. ಅವ್ರು ನಿನ್ನ ತಂಗಿ ತಮ್ಮನೋ ಇದ್ದಾರೆ, ಅವ್ರನ್ನೂ ನೋಡ್ಕೊಂಡು ಇರುಮಂತೆ. ಅದೇನಾಗುತ್ತೋ ಆಗಲಿ, ನೋಡೇ ಬಿಡೋಣ. ನಾವು ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ. ನಾವೆಲ್ಲ ಗೊತ್ತೈತೆ ನಮ್ಗೆ ಏನು ಮಾಡಬೇಕು ಅಂತ. ಜನ ಬಂದೆ ಹೊತ್ತು ಏನು ತಪ್ಕೊಂಡು ಹತ್ತಿದ್ದೆ. ಹೇಳ್ಬೇಡ ಕಣಮ್ಮ, ಏನಾಗಲ್ಲ ಅಂತೇಳಿ ನಾವು ಎಷ್ಟು ಸಮಾಧಾನ ಮಾಡಿದ್ರು ಗೊಳೋ ಅಂತ ಅಳ್ತಾಳೆ. ಅಳ್ಬೇಡ ವಾಣಿ, ಅಳ್ಬೇಡ. ಇವಾಗ ನಿಮ್ಮ ಅಪ್ಪಯ್ಯ ನಿಮ್ಮಮ್ಮ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ನಿಮ್ಮ ದೊಡ್ಡಪ್ಪಯ್ಯ ನಿಮ್ಮ ಚಿಕ್ಕಪ್ಪ ಎಲ್ಲರೂ ಬಂದವ್ರು ನಿನ್ನ ಸಪೋರ್ಟಿಗೆ. ಅಳ್ಬೇಡ, ಸುಮ್ಮನಿರು. ಇದ್ದಾಳೇನು ವಾಣಿ ಮಾತಾಡ್ಸ್ಕೊಂಡವನ ಅಂತ ಬಂದೆ. ಅವ್ರ ದೊಡ್ಡಪ್ಪ ಫೋನ್ ಮಾಡಿತ್ತು, ಹೋಗಿದ್ದ ಮಾತಾಡ್ಸ್ಕೊಂಬಂದ ಅಂತ. ನಾನು ಬಟ್ಟೆ ಒಗಿತಾ ಇದ್ದೆ, ಬರೋಕ್ಕಾಗಲಿಲ್ಲ. ಅದಕ್ಕೆ ಅವ್ರು ಕೆಲ್ಸಕ್ಕೆ ಹೋಗವ್ರು. ಇವಾಗ ಬರ್ತಾರಂತೆ 3 ಜನನು, ಇವಾಗ ಬರ್ತೀವಿ ಅಂತ ಅಂದರು. ಅವ್ನು ತಕ್ಕ ಹೋಗ್ತಾರೆ, ಬಂದಿವ ತಕ್ಕ ಹೋಗಿ 3 ಜನನು ಸರಿಯಾಗಿ ಮಾತಾಡ್ತಾರೆ. ಅವ್ನಿಗೆ ಸರಿಯಾಗಿ ಹೇಳ್ಬೋತಾರ ತಗ. ಐದಾಳು ಕಣಕ್ಕ, ಅಳ್ತಾ ಇದ್ದಾಳೆ. ಹೊತ್ತು ಜ್ವರ ಬಂದಾಗ ಅದಕ್ಕೆ ಅಳ್ಬೇಡ ಕಣಮ್ಮ ಅಂತ ಹೇಳ್ತಾ ಇದ್ದೀವಿ. ಒಳ ಅಂತದ್ದು ಏನಾಗೈತೆ ಅಳ್ಬೇಡ ಅಂತೇಳಿ ಸಮಾಧಾನ ಮಾಡ್ತಿದ್ವಕ್ಕ. ಅಳ್ಬಾರ್ದು, ಯಾಕೆ ಅಳ್ಬೇಕು? ಏನು ಬಂದ್ರೂ ಜೀವನದಾಗ ಎದುರಿಸ್ಬೇಕು. ಹತ್ರ ಯಾವುದೂ ಆಗಲ್ಲ. ಧೈರ್ಯವಾಗಿರ್ಬೇಕು. ನಿಮ್ಮ ದೊಡ್ಡಪ್ಪ ಫೋನ್ ಮಾಡಿ ನನಗೆ ಹೋಗಿ ನೋಡ್ಕೊಂಬ ಮಾತಾಡ್ಸು ಅಂತ ಹೇಳ್ತು. ಅದಕ್ಕೆ ಬಂದೆ. ನಿಮ್ಮ ಅಣ್ಣನು ಬತ್ತಾನ, ಅವನು ಎಂಟಿವರೆಗೆ ಏನೋ ದೇವ್ರೈತೆ ಅಂತೇಳಿ ಅವನು ಹೋಗ್ಯವನೆ. ಅವನು ಬತ್ತಾನೆ, ಅವನು ಮಾತಾಡಿಸ್ತಾನೆ. ಏನು ಹೆದರಿಕೆ ಅಂತದ್ದೇನಿಲ್ಲ, ಆರಾಮಾಗಿರಮ್ಮ. ಏನು ಮಾಡೋಕ್ಕಾಗುತ್ತೆ? ಹಣೆ ಬರ ಆಗೋಗ್ಬಿಟ್ಟೈತೆ. ಆಗೋಗಿರೋದ್ರ ಬಗ್ಗೆ ನೀನು ಯೋಟೆ ಹೊತ್ತು ಕರೆದು ನೀನು ಯೋಟೆ ಯೋಚನೆ ಮಾಡಿರೋ ಅದೇನೂ ಆಗಲ್ಲ. ಅಷ್ಟೇ. ಸುಮ್ಮನೆ ಏನಕ್ಕೆ ನೀನು ಒಳ್ಳದೆಲ್ಲ ಮಾಡಿ ಆರೋಗ್ಯ ಎಲ್ಲ ಇದು ಮಾಡ್ಕೊಂತೀಯ? ಅಳ್ಬೇಡ, ಸುಮ್ಕಿರು. ನೋಡ್ಕೊಂಡೆಲ್ಲ ಹೆಂಗಾಗೆ ಊದ್ಕೊಂಡಂಗಾಗ್ಯವೆ. ಅದೇ ಮತ್ತೆ ನಾವು ಅವಾಗಿಂದ ಹೇಳಿದ್ರು ಏನು ಸುಮ್ಮನೆ ಹತ್ತಿದ್ದೆ ಅಲ್ಲ. ನನಗೆ ಯಾಕಪ್ಪ ನೋಡಮ್ಮ ತುಂಬ ಅಳು ಬರ್ತೈತೆ. ಅಳು ನಿಲ್ತಾನೆ ಇಲ್ಲ. ನಾನು ಯಾಕಪ್ಪ ಹಿಂಗೆ ಮಾಡಿದೆ, ನನ್ನ ಬುದ್ಧಿಗೆ ಏನಪ್ಪ ಆಗಿತ್ತು, ಏನು ಹಿಂಗಾಯ್ತು ಅಂತೇಳಿ ತುಂಬಾ ಯೋಚನೆ ಮಾಡ್ತೀನಿ ದೊಡಮ್ಮ. ಅದು ಯಾಕಷ್ಟು ಯೋಚನೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ತುಂಬಾ ಯೋಚನೆ ಮಾಡ್ತೀನಿ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಏನಪ್ಪ ಇದು ಹಿಂಗಾಯ್ತು ಅಂತೇಳಿ ತುಂಬ ಯೋಚನೆ ಮಾಡ್ತೀನಿ ಗೊತ್ತಾ. ಮದುವೆಯಾಗಿ ಬಂದಿರಲ್ಲ ಏನೋ ನನಗೆ 3 ಜನನ ಅವ್ರು ಬರ್ಲಿ. ಇವಾಗ ಅವ್ನಿಗೈನ ಸುಮ್ಮನಿರಿ, ಏನು ಹೆದರಿಕೆ ಬಂತದ್ದೇನಿಲ್ಲ. ನಾನು ಅದು ಹೆಂಗೆ ಚೆನ್ನಾಗಿರ್ತಾನೆ ನೋಡಿದ್ರೆ ಆಯ್ತಮ್ಮ. ಅವಳು ಮದುವೆ ಆಗ್ಯವನ ಹೆಂಗೆ ಚೆನ್ನಾಗಿರ್ತಾನೆ ನೋಡ್ಬೇಕು. ಸುಮ್ಮನೆ ಕಣ್ಣಿಂದಾನೆ ಸ್ವಲ್ಪ ದಿನ ಬಿಸಾಕಿ ಸುಮ್ಮನೆ ಆಗ್ಬಿಡ್ಬೇಕು. ಸುಮ್ಮನೆ ಡೈವರ್ಸ್ ಕೊಟ್ಬಿಡು. ಡೈವರ್ಸ್ ಕೊಟ್ಬಿಟ್ಟು ಸುಮ್ಮನೆ ಮುಂದೆ ಇಲ್ಲೇ ಇರೋ ಹೇಳ್ತೀನಿ ಅಷ್ಟೇ. ಹಂಗೆ ಮಾಡಿ ಆಲೆ ಮದುವೆ ಆಗಿದ್ದಾನೆ. ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಆಲೆ ಮದುವೆ ಆಗಿ ನಮ್ಮನೆ ಬಾಕ್ಲಕ್ಕೆ ಬಂದವ್ರಿ. ನಾನು ಮರ್ಯಾದಿಲ್ಲ. ನಾನು ನಮ್ಮ ಮನೆ ಬಾಕ್ಲಕ್ಕೆ ಕರ್ಕೊಂಬಂದಿದ್ಯಲ್ಲ, ಇನ್ನು ಆರತಿ ಮಾಡೋಳಕ್ಕೆ ಬಿಡ್ಕ ಅಂತೇಳಿ ಅಂತ ಸರಿಯಾಗಿ ಬೈದೇವಾಣಿ. ಯಾಕೆ ಬೈಯಕ್ಕೆ ಹೋಗಿ ಬಿಡಕ್ಕ, ಏನಾರ ಮಾಡ್ಕೊಂಡು ಹೋಗ್ಲಾಳ. ನಾಳೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಕ್ಕ. ಅವ್ರು ಮಾತಾಡ್ಸಿರೋ ಮಾತಾಡಕ್ಕೆ ಹೋಗ್ಬೇಡ. ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಕಣಕ್ಕ. ಅವ್ರ ಬಗ್ಗೆ ಅವನ ಬಗ್ಗೆ ಅಂತ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನು ಅಂದಮೇಲೆ ಭಾಳ ಆಸೆ ಇಟ್ಕೊಂಡು ಪ್ರೀತಿ ಇಟ್ಕೊಂಡಿದ್ದೆ. ನಮ್ಮಪ್ಪ ನಮ್ಮಮ್ಮರನ್ನೆಲ್ಲ ಬಿಟ್ಟೋದೆ. ಅವ್ನು ನನಗೆ ಇವತ್ತು ಸರಿಯಾಗಿ ಮಾಡ್ದ ಮರ್ಯಾದೆನ. ಅವನಂತ ಬೇಡ ಅಕ್ಕ, ನಾನು ಡೈವರ್ಸ್ ಕೊಟ್ಬಿಡ್ತೀನಿ. ಡೈವರ್ಸ್ ಕೊಟ್ಟು ಒಂಟಿಯಾಗಿ ಮಾಡ್ಕೊಂಡು ಉಣ್ತೀನಿ. ಬೇಡ, ಅವ್ನು ಸವಾಸನೇ ಬೇಡ ನನಗೆ. ಅವನಿಗೂ ಗೊತ್ತಾಗುತ್ತಕ್ಕ ಇನ್ನು ಮುಂದೆ. ಅವನು ಚೆಂದಕ್ಕೆ ಅನುಭವಿಸ್ತಾನೆ. ಏನು ಮುಂದೆ ಅವನಿಗೂ ಸರಿಯಾಗಿ ಇದ್ದಾವೆ. ಏನೋ ಅಂತ ತಿಳ್ಕೊಬಿಟ್ಟಾನ ಅವನು. ಏನು ಬಿಡು, ನಾನು ಹೇಳ್ದಂಗೆ ನಾನೇನು ಹೇಳಿರು ನಡೆಯುತ್ತೆ. ನಾನೇ ದೊಡ್ಡಿದು ಅಂತ ಅನ್ಕೊಬಿಟ್ಟವನೆ. ಅವನು ಅಮೃತನ ಜೊತೆಗೆ ಇರೋದಕ್ಕೆ, ಅವಳಿರೋದಕ್ಕೆ ನಾನೇ ದೊಡ್ಡಿದು. ಕುರಿ ಶೆಡ್ ಬೇರೆ ಮಾಡ್ಯಾವ, ನಾವೇ ದೊಡ್ಡಿದು, ಇನ್ನು ಚೆನ್ನಾಗಾಗ್ತೀವಿ, ನಾವು ಸೌಕರ್ಯ ಆಗ್ತೀವಿ ಅಮ್ಮಂಗೆ ಆಗ್ಬಿಟ್ಟೈತೆ ಅವ್ರಿಗೆ. ಮಗಳು ಜನಕ್ಕಿರ್ಲಿಲ್ಲ ಯಾರನಾತ್ ನಾವೇನೇನು ಯಾರಿಗೇನು ಕೆಟ್ಟದ್ದು ಬಯಸಲ್ಲ. ಒಟ್ಟಿನಲ್ಲಿ ಈ ಅಮ್ಮಂಗೆ ಹೇಳೋದು ನಾವು ತಲೆ ಕೆಡಿಸ್ಕೊಬೇಡ ಕಣಮ್ಮ ಅಂತೇಳಿ ನಮ್ಮ ಅಮ್ಮನಿಗೆ ಹೇಳೋದು ನಾವು. ಯಾರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಏನಾಗೋದು ಏನೈತಿ? ಅದಕ್ಕೆ ನೀನು ಕರ್ಕೊಂಬಂದಿದ್ದೀವ, ಡೈವರ್ಸ್ ಕೊಟ್ಟು ಬಿಸಾಕಿ ಸುಮ್ಮನೆ ತೆಪ್ಪು ನಿದ್ಬಿಡು ಅಷ್ಟೇನೆ. ಅಷ್ಟೇ ಬಿಸಾಕ ಅವನ್ನ ಬಿಸಾಕೊಂಡು ಇನ್ನೆಮ್ದಾಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಇವಾಗ ನಾನು ಸುಮ್ಮನೆ ಎಲ್ಲ ತಗೂ ಇದು ಮಾಡೋಕೆ ಹೋಗ್ಬೇಡ. ನೀನು ಜಮ್ಮ ಮಾಡೋಕೆ ಹೋಗ್ಬೇಡ. ಸುಮ್ಮನೆ ಇನ್ನು ನಿಮ್ಮ ದೊಡ್ಡಪ್ಪಯ್ಯ ನಿಮ್ಮ ದೊಡ್ಡಮ್ಮಯ್ಯ ನಿಮ್ಮ ಅಣ್ಣಯ್ಯ ಎಲ್ಲರ ತಗೋ, ನಿಮ್ಮ ಅತ್ತೆ ಇರ್ತಾಗಲಿ ಗಿದ್ದಿಮೆ ಅತ್ತೆ ಇರ್ತಾಗಲಿ ಎಲ್ಲರ ತಗೋ ಮಾತಾಡ್ಸ್ಕೊಂಡು ಚೆನ್ನಾಗಿರು. ಎಲ್ಲರೂ ಬೇಕು. ಇನ್ನು ಈ ಪೆಟ್ಟವನ್ನು ಬಿಸಾಕ್ತೀಯಾ? ನೀನು ಇಲ್ಲೂ ಜಂಬ ಮಾಡೋಕೆ ಹೋಗ್ಬೇಡ. ನಾನು ಹೇಳಿದ್ದು ನಡಿಬೇಕು, ನಾನೇ ದೊಡ್ಡಿದು ಬತ್ತರ ನೀನು ಹಂಗೆಲ್ಲ ಮಾಡೋಕೆ ಹೋಗ್ಬೇಡ. ಒಟ್ಟಿನಲ್ಲಿ ನೀನು
ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು. ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ನಿನ್ನ ಜೀವನನೇ ಚೆನ್ನಾಗಿರೋದು. ನೀನು ಚೆನ್ನಾಗಿರ್ತೀಯ, ನಿನ್ನ ಜೀವನನೂ ಚೆನ್ನಾಗಿರುತ್ತೆ. ಇವತ್ತು ನೋಡು, ನಿಮ್ಮ ದಡಮ್ಮನೂ ಇದ್ದಾಳೆ ನಿಮ್ಮ ಅಮ್ಮೆಯರ ಜೊತೆಗೆ, ಅವಳು ಬುದ್ಧಿ ಕಲ್ತ್ಕೊಂತು. ನಿಮ್ಮ ದಡಮ್ಮನೂ ಇವಾಗ ಬುದ್ಧಿ ಕಲ್ತ್ಕೊಂಡು ಅವರು ಚೆನ್ನಾಗಿದ್ದಾರೆ. ನೀನು ಚೆನ್ನಾಗಿತ್ಕೊಂಡು ಹೋಗು ಅಷ್ಟೇ. ಚೆನ್ನಾಗಿದ್ರೆ ಯಾರು ಏನೂ ಮಾತಾಡಲ್ಲ. ಒಳ್ಳೆತನ ಒಳ್ಳೆ ಮನಸ್ಸಿಂದ ಇದ್ದರೆ ಯಾರು ಏನೂ ಮಾತಾಡಲ್ಲ. ಈಗ ಎಷ್ಟು ದಿವಸ ಆಯಿತು ನಿಮ್ಮ ಅಮ್ಮೆಯರ ಮನೆಗೆ ಬಂದು ನಾನು ಕೈಲಾದೊಟ್ಟು ಬದುಕು ಮಾಡ್ತೀನಿ, ಏನಾನ ಕೆಲಸ ಇದ್ರೆ ಮಾಡ್ತೀನಿ, ಹಿಂಗೆ ಏನಾನ ಒಂದು ಮಾಡ್ತಾನೆ ಇರ್ತೀವಿ. ಹೊಟ್ಟೆಲಿ ಕೂಕಮ್ಮಲ್ಲ, ಮಾಡ್ತಿರ್ತೀನಿ. ನಾನು ಅವ್ರಿಗೆ ಹುಡುಗರ್ನೆಲ್ಲ ನೋಡ್ಕೊಂತೀನಿ, ಎಲ್ಲ ಮಾಡ್ತೀನಿ ನಾನು ಕೈಲಾದೊಟ್ಟು ಬದುಕ. ಅದಕ್ಕೇನೆ ನಿಮ್ಮ ಅಮ್ಮ ಇರೋನು ಚೆನ್ನಾಗಿ, ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಕಣಮ್ಮ. ನಮ್ಮ ಸುತ್ತಮುತ್ತದಾಗಳಾಗಲಿ, ನಮ್ಮ ಸಂಬಂಧಿಕರಾಗಲಿ, ಯಾರೇ ಆಗಲಿ, ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ. ನಮ್ಮ ಹತ್ರ ಇರೋಂಥ ಬುದ್ಧಿ ನೋಡ್ತಾರೆ. ಫಸ್ಟ್ ನಾವೆಲ್ಲರ ಹತ್ರನೂ ಪ್ರೀತಿ ಗಳಿಸೋದು ನೋಡ್ಬೇಕು. ನಾವೆಲ್ಲರ ಹತ್ರನೂ ಚೆನ್ನಾಗಿರ್ಬೇಕಪ್ಪ ಅಂಬದು ನಮ್ಮ ಮನಸ್ಸಾಗಿರ್ಬೇಕು. ನಾವೆಲ್ಲರ ಹತ್ರನೂ ಚೆನ್ನಾಗಿದ್ರೆ ನಮ್ಗೇನೋ ಒಂದು ಒಳ್ಳೇದಾಗುತ್ತೆ ಅಂತ ಇಟ್ಕೊಂಡಿರ್ಬೇಕು ಮನಸ್ಸಿನಾಗಿ. ಚೆನ್ನಾಗಿದ್ರೆ ಮಾತ್ರ ನಮ್ಗೇನಾದ್ರೂ ಕಷ್ಟ ಬಂದರೆ ಸಹಾಯ ಮಾಡ್ತಾರೆ. ಇಲ್ಲ ಅಂತಂದರೆ ಯಾರು ಆಗಲ್ಲ. ಬಿಡೋ ಅವಳು ದೌಲತ್ನವಳು ಹಂಗೆ ಮಾತಾಡ್ತಾಳೆ ಅಂತಾರೆ. ಇವತ್ತು ನಿನಗೆಷ್ಟು ಸಹಾಯ ಮಾಡಿದಾರೆ ಇವತ್ತು, ಅದನ್ನು ನೆನೆಸ್ಕೋಬೇಕಿಂತ ಕಾಲದಾಗ ನಿಮ್ಮ ದೊಡ್ಡಪ್ಪ, ನಿಮ್ಮ ಚಿಕ್ಕಪ್ಪ, ನಿಮ್ಮ ಅಪ್ಪಯ್ಯ, ನಿಮ್ಮ ಅಮ್ಮಯ್ಯ ಬಂದು ಇವತ್ತು ನಿನಗೆ ಎಷ್ಟು ಸಹಾಯ ಮಾಡ್ಯವ್ರೆ ಅಂದಮೇಲೆ ನೀನು ನೆನೆಸ್ಕೋಬೇಕು. ನೀನು ಇರೋವರೆಗೂ ನೆನೆಸ್ಕೋಬೇಕು. ಸರಿ ಆಯಿತು ದೊಡ್ಡಮ್ಮ, ನಾನು ಇರೋವರೆಗೂ ಇದನ್ನು ಮಾಡಿ ಮರಿಯಲ್ಲ. ನಮ್ಮಪ್ಪ ನಮ್ಮಮ್ಮ ಎಷ್ಟೆಲ್ಲ ಕೇಳ್ಕೊಂಡ್ರು, ಇಷ್ಟು ವರ್ಷಕ್ಕೆ ಚೆನ್ನಾಗಿ ಆಗಿದಾರಲ್ಲ. ಎಷ್ಟು ದಿವಸ ಆಯಿತು, ಇಷ್ಟು ವರ್ಷಕ್ಕೆ ನಾವು ಚೆನ್ನಾಗಿ ಆಗಿದ್ದೀವಿ. ಇನ್ನು ನಮ್ಮಪ್ಪ ನಮ್ಮಮ್ಮ ಮಾತು ಮೀರಲ್ಲ. ನಾನು ಆ ತಂಟೆಗೆ ಹೋಗಲ್ಲ, ಏನಿಲ್ಲ. ನಾನಾಯ್ತು ನನ್ನ ಕೆಲಸ ಆಯಿತು ಅನ್ನಂಗಿದ್ದು ಬಿಡ್ತೀನಿ. ಡೈವರ್ಸ್ ಕೊಟ್ಬಿಡ್ತೀನಿ. ಆಶಾಕ ಡೈವರ್ಸ್ ಕೊಟ್ಬಿಡ್ತೀನಿ. ಅವ್ನು ಸವಾಸನೇ ಬೇಡ. ಒಟ್ಟು ಬಿಸಾಕೊಂಡು ಸುಮ್ಮನೆ ಎಲ್ಲ ಅರ್ಥಕ್ಕೆ ಚೆನ್ನಾಗಿತ್ಕಣ. ಅವ್ನ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ. ಯೋಚನೆ ಮಾಡಿದ್ರೆ ಏನೂ ಬರಲ್ಲ. ಏನೂ ಬರಲ್ಲ ಯೋಚನೆ ಮಾಡೋದ್ರಿಂದ. ಆರಾಮಾಗಿ ನಾವು ಯಾವುದು ಟೆನ್ಷನ್ ತಮ್ಮನಾಗ ನಮ್ಗೆ ಎಷ್ಟು ಬಡತನ ಇತ್ತು, ನಾವು ಅವಾಗ ಟೆನ್ಷನ್ ತಗೊಂಡಿದ್ರೆ ಆಗದ. ನಾವು ಏನೋ ಕೈಲೋ ದೊಡ್ಡ ಕೆಲಸ ಮಾಡ್ಕೊಂಡು, ನಾನು ಕೆಲ್ಸಕ್ಕೆ ಹೋಗ್ಕೊಂಡು, ನಾನು ನಿಮ್ಮ ಬಾವ ಒಂದೇ ಹತ್ರ ಕೆಲಸ ಮಾಡ್ಕೊಂತೀವಿ. ಈಗ ನನ್ನ ತಮ್ಮ ನನ್ನ ತಂಗಿಗೂ ಅವರಿಬ್ಬರಿಗೂ ಅಂಗಡಿ ಮಾಡಿಕೊಟ್ಟೆ. ಹಿಂಗೆ ಎಷ್ಟು ನೋಡು ಇವತ್ತು ಎಷ್ಟು ಒಳ್ಳೇದಾಗೈತೆ. ನಾವಿಬ್ಬರು ಇವತ್ತು ಅಕ್ಕ ತಂಗಿಯವರು ಆಗಬೇಕು. ಅಕ್ಕ ತಂಗಿಯವರು ಇವತ್ತು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಹಂಗೆ ಇವತ್ತು ನಾವು ಎಷ್ಟು ಕಷ್ಟದಾಗಿದ್ದವ್ರು ನಾವು ಇವತ್ತು ಹೆಂಗೋ ದೇವರು ಒಳ್ಳೇದು ಮಾಡ್ತಾನೆ. ಎಲ್ಲ ಒಂದೊಂದು ಕಾಲ. ಬಡತನ ಸಿರಿತನ ಯಾವುದು ಶಾಶ್ವತ ಅಲ್ಲ ಮನುಷ್ಯನಿಗೆ. ದುಃಖ ಸಂತೋಷ ಇದೆಲ್ಲ ಯಾರಿಗೂ ಒಂದೇ ಸಂಖ್ಯೆ ಇರಲ್ಲ. ಯಾರಿಗೂ ಬರೀ ಕಷ್ಟನೇ ಬರಲ್ಲ, ಯಾರಿಗೂ ಬರೀ ಸುಖನೇ ಬರಲ್ಲ. ಕಷ್ಟ ಸುಖ ಎಲ್ಲರೂ ಎಲ್ಲ ಇದ್ದಿದ್ದೇನೆ ಜೀವನ ಅಂದಮೇಲೆ. ಇವಾಗ ಏನು ಮಾಡೋಕ್ಕಲ್ಲ, ಬರೋದು ಬಂದುಬಿಟ್ಟೈತೆ. ಇನ್ನೊಂದು ಸ್ವಲ್ಪ ದಿನ ನೀನೇ ಮರ್ತ್ಕೊಂಡು ನೀನೇ ಚೆನ್ನಾಗಿರ್ತೀಯ. ಅವನ ಬಗ್ಗೆ ಯೋಚನೆ ಮಾಡ, ಬಿಟ್ಟಾಕ್ಬಿಡು. ತೆಪ್ಪು ನೀರೋದು ಕಲಿ. ಸರಿ ಆಯ್ತಕ್ಕ, ಇಷ್ಟೊಂದೆಲ್ಲ ಎಲ್ಲರೂ ಸಮಾಧಾನ ಮಾಡಿ ನನಗೆ ಇವತ್ತು ಧೈರ್ಯ ಹೇಳ್ತಾ ಇದ್ದೀರಾ ಅಂತಂದರೆ ನಾನು ಎಲ್ಲರ ಹತ್ರ ಚೆನ್ನಾಗಿತ್ಕೊಂಡು ಹೋಗ್ತೀನಿ. ಇನ್ಮೇಲೆ ನಾನು ಯಾರಿಗೂ ಅನ್ನೋದಾಗಲಿ, ಯಾರಿಗೂ ಬೈಯೋದಾಗಲಿ ಅದೆಲ್ಲ ಏನು ಮಾಡೋಕ್ಕೋಗಲ್ಲ ಅಕ್ಕ. ಯಾರಿಗೂ ಏನು ಅನ್ನೋಕ್ಕೋಗಲ್ಲ. ನಾನಾಯ್ತು ನನ್ನ ಕೆಲಸ ಆಯಿತು ಅನ್ನಂಗೆ ಇರ್ತೀನಿ. ಇನ್ಮೇಲೆ ಬಿಟ್ಟಾಕ್ಬಿಡ್ತೀನಿ. ಅವನ ಬಗ್ಗೆ ಟೆನ್ಷನ್ನೇ ತಗೊಳಕ್ಕೋಗಲ್ಲ. ಅಯ್ಯೋ ಇಷ್ಟಕ್ಕೆ ನಿಮ್ಮ ಅಪ್ಪ ಸುಮ್ಮನಾಗಲ್ಲ. ಅವನಿಗೆ ಹಿಡ್ಕೊಂಡು 4 ಬಾರ್ಸೇನೆ ಸುಮ್ಮನಾಗದವರು. ಹೋಗಿ ಅವನ್ನ ಕೇಳ್ತಾರ್ತಾರಿ. ಇವಾಗ ಬರಲಿ 3 ಜನನ ಹೋಗಿ ಕೇಳ್ತಾರೆ, ಯಾಕೆ ಹಿಂಗೆ ಮಾಡಿದೆ, ಮದುವೆ ಆದೇ ತಾನೇ ಮತ್ತು ಕರ್ಕೊಂಬಂದು ಅಂತೇಳಿ ಕೇಳ್ತಾರೆ. ಕೇಳ್ದಂಗೆ ಬಿಟ್ರೆ ಅಷ್ಟೇ ಅವನಿಗೆ. ಅವನಿಗೆ ಏನು ಅಂತ ತಿಳ್ಕೊಬಿಟ್ಟವನಿ. ಅವನಿಗೂ ಭಯ ಇರಬೇಕು. ಕೇಳಿದ್ರೇ ಅವನಿಗೂ ಭಯ ಬರೋದು ಮುಂದೆ ಇನ್ನೂ. ಸರಿಯಾಗಿ ಆಗೈತಾಗ ಅವಳು ಕವಿತಾನು ತುಂಬ ಆಡೋಳು. ಆ ಕವಿತನ್ಗೂ ಸರಿಯಾಗಿ ಆಗೈತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ಎಲ್ಲರೂ ನನಗೆ ಸಮಾಧಾನ ಮಾಡಿ, ನಮ್ಮ ದೊಡ್ಡಮ್ಮ ಎಲ್ಲರೂ ಸಮಾಧಾನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಇವತ್ತು. ತುಂಬ ಖುಷಿಯಾಗಿದ್ದೀನಿ ನಾನು. ಮನ್ಸಾಗ ಖುಷಿ ಐತೆ, ಆದರೆ ಒಂಥರ ದುಃಖನೂ ಐತೆ, ಖುಷಿನೂ ಐತೆ. ಅದೆಲ್ಲ ಹೇಳೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ, ಹಂಗೈತೆ. ಇವಾಗ ಹೆಂಗೋ ನಮ್ಮಪ್ಪ ನಮ್ಮಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಡೈವರ್ಸ್ ಕೊಡು ಅಂದರೆ ಡೈವರ್ಸ್ ಕೊಟ್ಬಿಟ್ಟು ನಾನು ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಒಂಟಿ ಆಗಲಿ ಜೀವನ ಮಾಡ್ತೀನಿ. ಅವ್ನ ಸವಾಸಕ್ಕೆ ಹೋಗಲ್ಲ ಇನ್ಮೇಲಿಂದ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.